ಠಿಕಾಣೆಲಿಗೆ ಅದ್ರದ್ದು ಸಮಸ್ಯೆ ಬಹಳಷ್ಟು ಇದೆ, ಅದನ್ನು ನಾವು ಸಾಲ್ವ್ ಮಾಡ್ತಾನೆ ಇರ್ತೀವಿ. ಸೊ ಹೀಗಾಗಿ ನಮ್ಮ ಕ್ಷೇತ್ರದಲ್ಲಿ ಪ್ರತಿನಿತ್ಯ ನಾವು ಎಷ್ಟಾಗುತ್ತೋ ಅಷ್ಟು ಕೆಲಸಗಳು ಮಾಡ್ತಾನೆ ಇದ್ದೀವಿ. ಯಾವುದು ಫ್ರೀ ಟೈಮ್ ತಗೊಳ್ತಿದ್ದ ಭಾನುವಾರ ಅಂದರೆ ಇವತ್ತು ನಾನು ಬೆಳಗ್ಗೆ ಮನೆ 8:15 ಬಿಟ್ಟೆ. ಸಾಕಷ್ಟು ಕಾರ್ಯಕ್ರಮಗಳು ಅಟೆಂಡ್ ಮಾಡಿ, ನಿನ್ನೆನೂ ಅಷ್ಟೇ ಬೆಳಗ್ಗಿಂದ ಸಂಜೆವರೆಗೂ ಕಾರ್ಯಕ್ರಮಗಳಿತ್ತು. ಹೀಗಾಗಿ ಪ್ರತಿನಿತ್ಯ ನಮ್ಮ ಕೆಲಸಗಳಿರುತ್ತೆ. ಒಂದು ದಿನ ನಮಗೇನು ಬಿಡುವು ಭಾನುವಾರ ಆ ಥರ ಏನೂ ಇರಲ್ಲ. ನಿತ್ಯ ನಮ್ಮ ಕೆಲಸ ಇರುತ್ತೆ, ಅದ್ರಲ್ಲಿ ನಾವು ತೋರಿಸ್ಕೊಂಡಿರ್ತೀವಿ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ ಅಂತ ಎಲ್ಲರಲ್ಲೂ ಕೇಳ್ಕೊಳ್ತೀನಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ತಾಯಿ ನಮಗೆ ಕರ್ನಾಟಕ ಮಾತೆ ನಮಗೆ ಎಲ್ಲರಿಗೂ ಒಳ್ಳೇದಾಗಲಿ, ನಮಗೆ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಎಲ್ಲ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಅಂದ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕಾರ್ಯಕ್ರಮಗಳ ತಯಾರಿಯಲ್ಲಿ ತುಂಬ ಬ್ಯುಸಿ ಅವರು. ಅದಕ್ಕೆ ಯಾರು ನಿಮ್ಗೆ ಊಟ ಕೊಡೋದಿಲ್ಲ ಅಣ್ಣ. ಊಟ ಕೌಂಟ್ರಲ್ಲಿ ಇನ್ನು ಯಾರಿಗೂ ಊಟ ಕೊಡಬೇಡಿ. ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ, ದಯವಿಟ್ಟು ಸ್ವಲ್ಪ ಹೊತ್ತು ಇರಿ. 10 ನಿಮಿಷ ಕಾರ್ಯಕ್ರಮ ಮುಗಿತಾ ಇದೆ. ಸೌಂಡ್ ಕಮ್ಮಿ ಕಣ. ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜೆಬಿಎನ್ ಗರ್ಜನೆಯ ರಾಜ್ಯಾಧ್ಯಕ್ಷರಾದ ನನ್ನ ಆತ್ಮೀಯರು, ಸ್ನೇಹಿತರು ಡಿ.ಎನ್. ನಾರಾಯಣಸ್ವಾಮಿ ಅವರಿಗೆ ಸನ್ಮಾನ ಕಾರ್ಯಕ್ರಮ. ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾದಂತ ಚಿತ್ರದಲ್ಲಿ ನನ್ನದೊಂದು ವಿನಂತಿ, ದಯಮಾಡಿ ಏನು ಇವತ್ತು ಸೀಗಿಹಳ್ಳಿ ಗೇಟಿಂದ ನಾವು ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮಕ್ಕೋಸ್ಕರ ಜನಗಳನ್ನ ಸೇರಿಸ್ಕೊಂಡು ಅಲ್ಲಿಂದ ಜಾಥಾ ಬಂದು JBM ನಗರದಲ್ಲಿ ನಾವು ಪುತ್ಥಳಿ ಅನಾವರಣ ಮಾಡಿದ್ದೀವಿ. ಜ್ಯೋತಿ ಬಾಪುಲೆ ನಗರದಲ್ಲಿ ಪುತ್ಥಳಿ ಅನಾವರಣ ಮಾಡಿದ್ದೀರಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಕ್ಷೇತ್ರದ SC ಮೀಸಲು ಕ್ಷೇತ್ರದ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಮಂಜುಳಾ ಅರವಿಂದ್ ಲಿಂಬಾವಳಿ ಅವರು ಬಂದು ಅನಾವರಣ ಮಾಡಿರ್ತಾರೆ. ಜೊತೆಗೆ ನನ್ನ ಸ್ನೇಹಿತರು, ಮಾಜಿ ಹೋರಾಟಗಾರರು, ಕೋಲಾರ MP ಮುನ್ಸ್ವಾಮಿರವರು ಸಹ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿ ಮಾತಾಡಿದ್ದಾರೆ. ಹಾಗೂ ಹಲವಾರು ಮುಖಂಡರು, ಸಮಾಜದ ಗಣ್ಯರು, ಬೇರೆ ಬೇರೆ ಜನಾಂಗದ ಗಣ್ಯರು ಮಾತನಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡಿ ನಮಗೆಲ್ಲ ಸಹಕಾರ ನೀಡಿದ್ದಾರೆ. ಇದನ್ನು ನಮಗೆ ತುಂಬ ಸಂತೋಷ ಆಗ್ತದೆ. ಈಗ ನನಗೆ 35-36ನೇ ವರ್ಷದ ಹೋರಾಟದ ಅನುಭವ ಇದೆ. ನಾನು ತಳಮಟ್ಟದಿಂದ ಬಂದಂಥವನು, ಆದರೆ ನಾನು ಎಲ್ಲೂ ಕೂಡ ಯಾವತ್ತೂ ನಾನು ಮಾಧ್ಯಮ ಮಿತ್ರರನ್ನ ಮತ್ತು ಪತ್ರಿಕಾ ವರದಿಗಾರನ್ನ ನಾವು ಸ್ನೇಹಿತರಂತೆ ಕಂಡಿದ್ದೀವಿ. ಈಗಲೂ ಅಷ್ಟೇ ದಯಮಾಡಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸೋದು ತಮ್ಮಲ್ಲೇ ಇದೆ. ಯಾಕಂದರೆ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಭೂತಪೂರ್ವವಾಗಿ ಇಂಥ ಬಿಸಿಲಿನಡಿಗೆಯಲ್ಲೂ ಕೂಡ ಕಾಲ್ನಡಿಗೆಯಲ್ಲಿ ಬಂದು ಇಲ್ಲಿವರೆಗೂ ಸುಮಾರು 2 ಕಿಲೋಮೀಟ್ರು ನಡೆದು ಎಲ್ಲರೂ ಬಸ್ ಬೆಳೆದು ಈ ಕಾರ್ಯಕ್ರಮದಲ್ಲಿ ಕುತ್ಕೊಂಡು ಕಾರ್ಯಕ್ರಮ ಕೊನೆಯಾಗೋವರೆಗೂ ಎಲ್ಲರೂ ಭಾಷಣಗಳನ್ನ ಆಲಿಸಿ ತುಂಬ ನಮ್ರತೆಯಿಂದ ಸಾವಧಾನದಿಂದ ಕುತ್ಕೊಂಡು ಇವತ್ತಿನ ದಿನ ಆಲಿಸಿದ್ದಾರೆ. ಅವ್ರಿಗೆಲ್ರಿಗೂ ನಾನು ತುಂಬ ಆಭಾರಿಯಾಗಿದ್ದೀನಿ. ನಮ್ಮ ಮಾಧ್ಯಮ ಮಿತ್ರರಿಗೂ, ಪತ್ರಿಕಾ ವರದಿಗಾರರಿಗೂ, ಛಾಯಾಚಿತ್ರಕಾರರಿಗೂ ಎಲ್ರಿಗೂ ನಾನು ಈ ಕಾರ್ಯಕ್ರಮದ ಮೂಲಕ ಆಭಾರಿಯಾಗಿರ್ತೀನಿ. ತಾವು ದಯಮಾಡಿ ಈ ಕಾರ್ಯಕ್ರಮದ ತುಣುಕುಗಳನ್ನ
ಮತ್ತು ಮಾಧ್ಯಮದ ಕಾರ್ಯಕ್ರಮದ ರೂಪುರೇಷೆಗಳು ಏನು ನಡೀತು ಅದನ್ನು ಪೂರ್ಣವಾಗಿ ತಮ್ಮ ತಮ್ಮ ಛಾಯಾಚಿತ್ರಗಳಲ್ಲಿ ಪತ್ರಿಕಾ ವರದಿಗಳಲ್ಲಿ ಪ್ರಕಟಿಸಬೇಕಾಗಿ ತಮ್ಮನ್ನು ಕೇಳ್ಕೊಳ್ತಾ ನಮಗೆಲ್ಲ ನಾನು ಆಭಾರಿಯಾಗಿರ್ತೀನಿ ಅಂತ ಹೇಳ್ತಾ ಈ ಮಾತುಗಳನ್ನ ಮುಗಿಸ್ತೀನಿ. ಜೈ ಭೀಮ್, ಜೈ ಕರ್ನಾಟಕ. ಇವತ್ತಿನ ದಿನ ಏನು ಕರ್ನಾಟಕ ದಲಿತ ಸಂಸ್ಥೆ ಜೈ ಭೀಮ್ ಗರ್ಜನ ವತಿಯಿಂದ ಸೀಗೇಳಿ ಗೇಟಿಂದ ಅಂಬೇಡ್ಕರ್ ಪುತ್ಥಳಿನ ಮೆರವಣಿಗೆ ಮಾಡ್ಕೊಂಡ್ಬಂದು ಮತ್ತು ನಮ್ಮ ಈ ಜ್ಯೋತಿಬಾಪುಲೆ ನಗರ ಗ್ರಾಮದಲ್ಲಿ ಅಂಬೇಡ್ಕರ್ ಅನಾವರಣ ಕಾರ್ಯಕ್ರಮ ರೂಪಿಸಿದ್ರಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಮಾದೇಪುರ ಕ್ಷೇತ್ರದ ಮಂಜುಳಾ ಅರವಿಂದ್ ನಿಂಬಳಿಯವರು ಮತ್ತು ಕೋಲಾರ ಮಾಜಿ MP ಮುನ್ಸಮ್ಮನವರು ಮತ್ತು ನಮ್ಮ ಎಲ್ಲ ದಲಿತ ಬಂಧುಗಳು ಏನಿವತ್ತು ನಮ್ಮ ಎಲ್ಲ ಕರ್ನಾಟಕ ರಾಜ್ಯದಿಂದ ನಮ್ಮ ದಲಿತ ಬಂಧುಗಳು ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ನಮ್ಮ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣ. ಯಾಕಂದರೆ ಇವತ್ತು ನಾವೇನು ಈ ಶಾಲು ಮತ್ತು ಏನು ಈ ವೈಟ್ ಬಟ್ಟೆ ಹಾಕೊಂಡಿದ್ದೀರಿ ಅವ್ರು ಕೊಟ್ಟಿರೋ ಭಿಕ್ಷೆ, ಆ ಭಿಕ್ಷೆಯಿಂದ ನಾವು ಬದುಕ್ತಾ ಇರೋದು. ಆ ಭಿಕ್ಷೆಯಿಂದ ಬದುಕ್ತಾ ಇರೋದಕ್ಕೆ ನಾವು ಈ ಕಾರ್ಯಕ್ರಮ ರೂಪಿಸೋಕ್ಕೆ ನಮ್ಗೆ ಅಧಿಕಾರ ಸಿಕ್ಕಿರೋದು ಅವರಿಂದನೇ ನಮಗೆ. ಅದಕ್ಕೋಸ್ಕರ ಯಾಕಂದರೆ ಇವತ್ತು ನಮ್ಗೆ ಸಾವಿರಾರು ಜನಗಳಿಂದ ಏನಕ್ಕೆ ಸಾವಿರಾರು ಜನ ಬಂದು ನಮ್ಮ ಕಾರ್ಯಕ್ರಮ ರೂಪಿಸಿದ್ದಾರೆ. ಈಗ ಆ ಕಾರ್ಯಕ್ರಮಕ್ಕೆ ನಾವು ವಿಶೇಷವಾಗಿ ನಮ್ಮ ಸೀಗೇಳಿ ಮುನಿಯಲ್ಲಪ್ಪನವರು, ಜೈ ಭೀಮ್ ಗರ್ಜನೆ ಸಂಸ್ಥಾಪಕರು, ಗೌರವಾಧ್ಯಕ್ಷರು ಮತ್ತು ನಮ್ಮೆಲ್ಲ ಜೈ ಭೀಮ್ ಗರ್ಜನೆಯ ಕರ್ನಾಟಕ ದಲಿತ ಸಂಘದ ಜೈ ಭೀಮ್ ಗರ್ಜನೆಯ ಪದಾಧಿಕಾರಿಗಳು, ಕಾರ್ಯಕರ್ತರು ಯಶಸ್ವಿಗೊಳಿಸಿದ್ದಾರೆ. ಇದು ಯಾಕಂದರೆ ಇದು ಸ್ಟಾರ್ಟಿಂಗ್. ಯಾಕಂದರೆ ನಾವು ಇಷ್ಟು ಮಾಡ್ತಾ ಇದ್ವಿ ಕಾರ್ಯಕ್ರಮಗಳು, ನಾವು ಸುಮ್ಮನೆ ನಾವೇ ತಟಸ್ಥಾಗಿದ್ರಿ ನೋಡೋಣ ಅಂತ. ಯಾಕಂದರೆ ನಾವು ತಟಸ್ಥಾದ್ಮೇಲೆ ನಮ್ಮ ಕಾರ್ಯಕರ್ತರಿಗೆ ಏನೇನು ಪ್ರಾಬ್ಲಮ್ ಆಗಿದೆ ಅಂತ ಬಿಟ್ಟು ತಿಳ್ಕೊಂಡ್ಮೇಲೆ ಇಲ್ಲ ಇದನ್ನು ಬಿಡಬಾರ್ದು ಅಂತ ಹೇಳ್ಬಿಟ್ಟು ನಾವೆಲ್ಲ ಕೂತ್ಕೊಂಡು ಡಿಸ್ಕಷನ್ ಮಾಡಿ ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ನಾವು ಕಾರ್ಯಕ್ರಮಗಳಿಂದನೇ ನಾವು ಹೋರಾಟದಿಂದನೇ ರೂಪಿಸ್ಕೊಬೇಕು ಏನೇ ಒಂದು ನಮ್ಮ ಕೆಲಸಗಳು ಕಾರ್ಯಗಳು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ಮೇಲೆ ನಾವು ರೂಪಿಸ್ಕೊಂಡು ಇದನ್ನು ಹಿಂಗೆ ಬಿಡಲ್ಲ, ಇದು ಇನ್ನೂ ಜಾಸ್ತಿ ಆಗ್ತದೆ. ಇನ್ನು ನಾವು ಹೆಚ್ಚಿಗೆ ಜನ ಹೆಚ್ಚಿಗೆ ಎಲ್ಲ ಪ್ರತಿಯೊಂದು ಏನೀಗ ನಾವು ಇಲ್ಲಿ ಸ್ಟಾರ್ಟ್ ಬೆಂಗಳೂರು ಪೂರ್ವ ತಾಲೂಕು ಕನ್ಮಾಳ ಗ್ರಾಮ ಜೈ ಭೀಮ್ ಗರ್ಜನೆಯಲ್ಲಿ ಜೈ ಭೀಮ್ ಜ್ಯೋತಿಬಾಪುಲೆ ಕಾರ್ಯಕ್ರಮ ರೂಪಿಸ್ಕೊಂಡಿದ್ದೀರಿ. ಆ ಕಾರ್ಯಕ್ರಮ ಪ್ರತಿಯೊಂದು ಹಳ್ಳಿಯಲ್ಲೂ ನಾವು ಅದನ್ನ ಮಾಡ್ಬೇಕಂತ ನಾವು ಡಿಸಿಷನ್ ಮಾಡಿದ್ದೀರಿ. ಇನ್ನು ಮುಂದೆ ಸಂಕಲ್ಪ ಮಾಡಿದ್ದೀರಿ. ಆ ಸಂಕಲ್ಪ ಒಂದಿಗೆ ಪ್ರತಿಯೊಂದು ನಾವಿನ್ನ ಏನೇನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಇನ್ನು ಮುಂದಿನ ದಿನಗಳಲ್ಲಿ ಕುತ್ಕೊಂಡು ಡಿಸಿಷನ್ ಮಾಡ್ತೀರಿ. ಯಾಕಂದ್ರೆ ಈ ಕಾರ್ಯಕ್ರಮದ ಹೆಚ್ಚಿನ ಸಂಖ್ಯೆಯಿಂದ ಮಹಿಳೆಯರು ಬಂದಿದ್ದಾರೆ. ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ಈ ಕಾರ್ಯಕ್ರಮ ನಿಜವಾಗ್ಲೂ ಹೋಗಿ ಸಕ್ಸಸ್ ಆಗೋದಕ್ಕೆ ಮಹಿಳೆಯರು, ನಮ್ಮ ಜೈ ಭೀಮ್ ಬಂಧುಗಳು, ನಮ್ಮ ದಲಿತ ಬಂಧುಗಳು ಅಂದ್ರೆ ಎಲ್ಲಾ ಜಾತಿ ಸಮುದಾಯ ಎಲ್ಲ ಸಮುದಾಯವರು ನಮ್ಮ ಈ ಕಾರ್ಯಕ್ರಮ ಭಾಗವಹಿಸ್ತಾರೆ. ಅದೇ ನನ್ ಖುಷಿ ಈಗ. ಯಾಕಂದ್ರೆ ಸುಮಾರು ಜನ ಹೇಳ್ತಾರೆ ಅಂಬೇಡ್ಕರ್ ಬರೀ ದಲಿತರಿಗೆ ಮಾತ್ರ ಒಲೆ ಮಾದಿರಿಗೆ ಮಾತ್ರನೇ ದಲಿತರು ಅಂತಾರೆ. ಆದ್ರೆ ಪ್ರತಿಯೊಬ್ಬರಿಗೂ ಓಟಿಂದ ಕೊಟ್ಟರು ಅಂಬೇಡ್ಕರ್ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋದು ಓಟಿಂದ ಪ್ರತಿಯೊಬ್ಬರು ಜಾತಿಯವರಿಗೆ, ಪ್ರತಿಯೊಬ್ಬ ಬಂಧು ಬಳಗಕ್ಕೆ ಕೊಟ್ಟಿರೋದಕ್ಕೆ ಇವತ್ತು ನಾವು ಈ ಕಾರ್ಯಕ್ರಮ ಸಕ್ಸಸ್ ಮಾಡಿದ್ದೀರಿ. ಯಾಕಂದ್ರೆ ಇನ್ನೂ ನಾವು ಹೆಚ್ಚಿಗೆ ಕಾರ್ಯಕ್ರಮ ರೂಪಿಸ್ಕೊಳ್ತೀವಿ. ಇನ್ನು ಹೆಚ್ಚಿಗೆ ಕಾರ್ಯಕ್ರಮ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಇದು ಮಾಡ್ತೀವಿ. ಯಾಕಂದ್ರೆ ಇವತ್ತು ಏನು ಈ ಕಾರ್ಯಕ್ರಮಕ್ಕೋಸ್ಕರ ನಮ್ಮ ಮತ್ತೆ ಮಾಧ್ಯಮ ಮಿತ್ರರು ಮತ್ತೆ ಪತ್ರಿಕಾ ಛಾಯಾಚಿತ್ರದಲ್ಲಿ ಬಂದಿರೋಕೆ ಖುಷಿ ಆಗ್ತದೆ. ಯಾಕಂದ್ರೆ ಪ್ರತಿಯೊಂದು ನಾನು ನೋಡಿದ್ದೀನಿ. ಯಾಕಂದ್ರೆ ಹೋರಾಟದಲ್ಲಿ ನಾನು 2002ನೇ ಇಸ್ವಿಯಿಂದ ಹೋರಾಟದಲ್ಲಿ ಇದ್ದೀನಿ. ನಾನೀಗ ಪ್ರತಿಯೊಂದು ಸಂಘಟನೆ ಕೆಲಸ ಮಾಡಿದ್ದೀನಿ. ಹೋಬಳಿನಿಂದ ತಾಲೂಕಿಂದ ಜಿಲ್ಲೆಯಿಂದ ಸ್ಟೇಟ್ ಕಮಿಟಿವರೆಗೂ ನಾನು ಕೆಲಸ ಮಾಡಿದ್ದೀನಿ. ಯಾವತ್ತು ನನಗೆ ಮಾಧ್ಯಮದಲ್ಲಿ ನಾನು, ಯಾಕಂದ್ರೆ ಲಾಸ್ಟ್ ಟೈಮ್ ಇದರಲ್ಲಿದ್ದಾಗ ಇವರು ನಮ್ಮ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದು, ಜಿಲ್ಲೆ ಸಂಚಾಲಕನಾಗಿದ್ದ. ಅವಾಗ ಹೋರಾಟ ರೂಪಿಸ್ಗೆ ಒಂದು ಗಡಿಪಾರ ಅಂತ ಒಂದು ಇದು ಹಾಕಿದ್ರಿ. ಎಲ್ಲೂ ಯಾವ ಪೇಪರ್ಗೂ ಬಂದಿಲ್ಲ. ನಾವೇ ಬೇಳಾಡ್ಕೊಂಡ್ರು ನಮ್ಮ ಪೇಪರಲ್ಲಿ ಹಾಕಿದ್ದಿಲ್ಲ. ಇವತ್ತು ಖುಷಿ ಆಗ್ತದೆ. ಯಾಕಂದ್ರೆ ಮಾಧ್ಯಮ ಮಿತ್ರರು ಮತ್ತು TV ಮಾಧ್ಯಮದವರು ಬಂದಿರೋದಕ್ಕೆ ತುಂಬಾ ಖುಷಿ ಇದೆ. ದಯವಿಟ್ಟು ನಮ್ಗೆ ಹಿಂಗೆ ಸಹಕಾರ ಕೊಟ್ಟು ನಾವು ಕಾರ್ಯಕ್ರಮ ಏನು ರೂಪಿಸಿದ್ರೆ ದಯವಿಟ್ಟು ನೀವು ಬಂದು ನಮ್ಗೆ ಇದೇ ಕಾರ್ಯಕ್ರಮ ಯಶಸ್ವಿ ಕೊಟ್ಟು ನಿಮ್ಗೆ ಹೊಂದಿಸುತ್ತಾ ಜೈ ಭೀಮ್ ಗರ್ಜನೆ ಹೊಂದಿಸುತ್ತಾ ಇದಿನ ನಾವು ಬಾಬಾ ಸಾಹೇಬರ 135ನೇ ಜಯಂತ್ಯೋತ್ಸವ ಮತ್ತು 16 ಅಡಿ ಪುತ್ಥಳಿಯ ಜ್ಯೋತಿಬಾಪುಲೆ ನಗರದಲ್ಲಿ ಅನಾವರಣ ಕಾರ್ಯಕ್ರಮವನ್ನು ಎಲ್ಲರ ಸಹಕಾರದಿಂದ ತುಂಬ ವಿಜೃಂಭಣೆಯಿಂದ ಮಾಡಿದ್ದೀವಿ. ಇದಕ್ಕೆ ಸಹಕಾರ ಕೊಟ್ಟಂತ ಮಾಧ್ಯಮ ಮಿತ್ರರಿಗೆ ಮೊದಲ ವಂದನೆ ಸಲ್ಲಿಸ್ತೀನಿ. ಯಾಕಂದರೆ ನೀವು ಮೊನ್ನೆ ತಾನೇ ನಡೆದಂಥ ಪ್ರೆಸ್ ಮೀಟ್ನಲ್ಲಿ ನೀವು ಕೊಟ್ಟಂಥ ಪಬ್ಲಿಸಿಟಿ ನಮಗೆ ತುಂಬ ಅನುಕೂಲ ಆಗಿದೆ. ಅದೇ ರೀತಿ ಮುಂದಿನ ದಿನಗಳಲ್ಲೂ ನಿಮ್ಮ ಸಹಕಾರ ನಮಗಿರಬೇಕು. ನಮ್ಮ ಸಹಕಾರ ಸದಾ ನಿಮ್ಗಿರುತ್ತೆ ಅಂತೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಹೇಳಿ. ಈ ದಿನ ಏನು ನಮ್ಮ ಕನ್ಮಂಗ್ಲ ಗ್ರಾಮ ಪಂಚಾಯತಿಯಲ್ಲಿ ಮಹದೇವಪುರ ಕ್ಷೇತ್ರದಲ್ಲಿ ಜ್ಯೋತಿಬಾಪುಲೆ ನಗರ ಏನಿದೆ, ನಗರದಲ್ಲಿ
ಬೃಹತ್ ಆದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣ, ಜೊತೆಯಲ್ಲಿ ಧ್ವಜಾರೋಹಣ, ಅಂಬೇಡ್ಕರ್ ಅವರ 135ನೇ ಜನ್ಮ ದಿನೋತ್ಸವ ಏನು ಆಚರಣೆ ಮಾಡಲಾಯಿತು. ಇದಕ್ಕೆ ನಮ್ಮ ಕ್ಷೇತ್ರ ಶಾಸಕರಾದಂಥ ಮಂಜುಳಾ ಲಿಂಬಾಳಿ ಮೇಡಮ್ ಅವರು ಬಂದಿದ್ದರು. ಅದೇ ರೀತಿಯಲ್ಲಿ ಪಾಪಣ್ಣವರು, ನಮ್ಮ ಚಂದ್ರಶೇಖರ್ ಅವರು, ಈಶಣ್ಣವರು, ನಾಗರಾಜಣ್ಣವರು, ಈ ಕಾರ್ಯಕ್ರಮದ ರೂವಾರಿಗಳಾದಂಥ ನಾರಾಯಣಸ್ವಾಮಿ, ಯಲ್ಲಪ್ಪನವರು, ರಾಮಚಂದ್ರವರು, ಎಲ್ಲ ಅವರ ಸಂಘಟಕರು, ಎಲ್ಲ ನಮ್ಮ ದಲಿತ ಸಂಘರ್ಷ ಸಮಿತಿ ಎಲ್ಲ ಮುಖಂಡರು ಒಟ್ಟಿಗೆ ಸೇರಿಕೊಂಡು ಬೃಹತ್ ದೊಡ್ಡದಾದಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದ್ರ ಉದ್ದೇಶ ಇಷ್ಟೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ನಾವೆಲ್ಲರೂ ಒಟ್ಟಿಗೆ ಈ ದೇಶದ ಸತ್ಪ್ರಜೆಗಳಾಗಿ ಅವ್ರು ಹಾಕ್ಕೊಟ್ಟಿರ್ತಕ್ಕಂಥ ಏನು ದಾರಿದೀಪ ಇದೆ ಅದರಲ್ಲಿ ಚಾಚು ತಪ್ಪದೆ ನಾವು ಅದನ್ನು ಅಳವಡಿಸ್ಕೊಂಡು ಈ ದೇಶದ ಸತ್ಪ್ರಜೆಗಳಾಗಬೇಕು, ದೇಶದ ಪರವಾಗಿರಬೇಕು, ದೇಶ ಪ್ರೇಮಿಗಳಾಗಿರಬೇಕು. ಈ ದೇಶದಲ್ಲಿ ದಲಿತರಿಗಾಗಿರಲಿ ಬಡವ್ರಿಗಾಗಲಿ ಒಳ್ಳೇದು ಮಾಡೋಂಥ ಸರ್ಕಾರ ಯಾವುದಾದ್ರೂ ಇದೆ ಅದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಸರ್ಕಾರ. ಸರ್ವರಿಗೂ ಸಮಪಾಳು, ಸರ್ವರಿಗೂ ಸಮಬಾಳು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ ಅನ್ನೋ ನಿಟ್ಟಿನಲ್ಲಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು ಒಳ್ಳೆ ರೀತಿಯಾದಂಥ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ. ಇವತ್ತು ಗ್ಯಾರಂಟಿಗಳಂತ ಹೇಳಿ ಅವರು ಏನು ಘೋಷಣೆ ಮಾಡಿದ್ರು ಆ ಗ್ಯಾರಂಟಿಗಳು ಇವತ್ತು ನಗೆಪಾಟ್ಲಿಗೀಡಾಗಿದೆ. ಗ್ಯಾರಂಟಿಗಳ ಹಣಗಳನ್ನು ಇವತ್ತು ನುಂಗಿ ನೀರು ಕುಡಿದು ಇವತ್ತು ಆ ಹಣವನ್ನು ಬೇರೆ ಬೇರೆ ಫಿಲಮ್ಗಳು ಮಾಡೋದಕ್ಕೆ ಇನ್ನೊಂದಕ್ಕೆ ಮತ್ತೊಂದಕ್ಕೆಲ್ಲ ಸಚಿವರು ಉಪಯೋಗ ಮಾಡಿರ್ತಕ್ಕಂಥದ್ದು ನಿಮ್ಗೆ ಈಗಾಗಲೇ ಗೊತ್ತಿದೆ. ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಸುಮಾರು 180 ಕೋಟಿ ಹಣವನ್ನು ಪಕ್ಕದ ರಾಜ್ಯಗಳಿಗೆ, ಯಾರು ಜ್ಯುವೆಲರಿ ಶಾಪ್ಗಳವ್ರಿಗೆ ಮತ್ತು ಬಾರ್ಗಳವ್ರಿಗೆ ಇವರಿಗೆಲ್ಲ ವರ್ಗಾವಣೆ ಮಾಡಿ ಲ್ಯಾಂಬರ್ಗಿನಿ ಕಾರುಗಳು ಇನ್ನೊಂದು ಮತ್ತೊಂದು ತಗೊಳ್ಳೋಂಥ ಕೆಲಸ ಮಾಡಿ ಅದರಲ್ಲಿ ಸಿಕ್ಕಾಕೊಂಡು 180 ಕೋಟಿ ಅಲ್ಲ, ಬರೀ 80 ಕೋಟಿ ವಾಪಸ್ ತರ್ತೀರಿ ಕೊಡ್ತೀರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾರೇ ಕಳ್ತನ ಮಾಡಿದರೆ ನಾವು ಅವ್ರ ಮೇಲೆ FIR ಆಗಿದ್ರೆ ಅವ್ರನ್ನ ಒಳಕ್ಕೆ ಹಾಕಲೇಬೇಕು. ಹಣಕಾಸು ಸಚಿವರೇ ಸಿದ್ದರಾಮಯ್ಯನವರು ಸೈನ್ ಹಾಕ್ದಿರ ಯಾವುದೇ ಒಂದೇ ಒಂದು ರೂಪಾಯಿ ಹೋಗಲ್ಲ. ಇಂಥ ರೀತಿಯಲ್ಲಿ ಸಾವಿರಾರು ಕೋಟಿ ಹಣ ಗುಣಗ್ ಮಾಡಿ ಇವತ್ತು ಸುಮಾರು ಜನ ನಿರ್ಗತಿಕರಿದ್ದಾರೆ, ಬಡವರು ಇದ್ದಾರೆ, ಮನೆ ಇಲ್ಲದೆ ಇರ್ತಕ್ಕಂಥವ್ರು ಇದ್ದಾರೆ. ಇವತ್ತು ನೋಡಿದಿರಿ ಸೂರಿಲ್ಲದೆ ಇರ್ತಕ್ಕಂಥವ್ರು ಇದ್ದಾರೆ. ಯಾವುದೇ ವಕ್ಫ್ ಬೋರ್ಡಲ್ಲಾಗಲಿ ಅದರಲ್ಲಾಗಿರ್ತಕ್ಕಂಥ ಹಗರಣಗಳೆಲ್ಲ ನಿಮಗೆ ಗೊತ್ತು. ಸಾವಿರಾರು ಎಕರೆ ಜಮೀನುಗಳು ಇಟ್ಕೊಂಡು ಮುಸ್ಲಿಂ ಸಮಾಜದಲ್ಲಿರ್ತಕ್ಕಂಥ ಬಡವರಿಗೆ ಒಂದು ಸೈಟ್ ಕೊಡೋಂಥ ಕೆಲಸಗಳನ್ನು ಮಾಡಿಲ್ಲ. ಆ ಕಮ್ಯುನಿಟಿಯಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ನಾಯಕರುಗಳ ಜಮೀನುಗಳನ್ನು ಹೊಡೆದಿರ್ತಕ್ಕಂಥದ್ದು ನಾನು ನೋಡಿದ್ದೀನಿ. ಹಂಗಾಗಿ ಈ ರಾಜ್ಯದಲ್ಲಿ ಯಾವ್ಯಾವ ಇಲಾಖೆಯಲ್ಲಿ ಯಾವ್ಯಾವ ಅಭಿವೃದ್ಧಿ ಮಂಡಲಲ್ಲಿ ಏನೇನು ಹಣ ಇಟ್ಟಿದೆ ಅವ್ರಿಗೆ ಮೀಸಲಾಗಿಟ್ಟಿರಬೇಕು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನಲ್ಲಿ ಒಳ ಮೀಸಲಾತಿ ಅನ್ನೋ ನಾಟಕ ಆಡ್ಕೊಂಡು ಇವತ್ತು ಯಾವ ರೀತಿ ಜಾತಿಗಳ ಮಧ್ಯೆ ವಿಷಬೀಜ ಬಿತ್ತೋ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ಬಿಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ನಮ್ಗೇನು ರಿಸರ್ವೇಷನ್ ಇದೆ ನಾವೆಲ್ಲ ಒಟ್ಟಾಗಿ ಒಗ್ಗಟ್ಟಾಗಿರೋದಕ್ಕೆ ಅನುವು ಮಾಡಿಕೊಡ್ಬೇಕಂತೇಳಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ನಾನು ಈ ಮೂಲಕ ವಿನಂತಿ ಮಾಡ್ತೀನಿ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವಕ್ಕೆ ಬಂದಿದ್ದಂಥ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಧನ್ಯವಾದ.